ನಮಸ್ಕಾರ ಎಲ್ಲರಿಗೂ. ಎಲ್ಲಿದ್ದೀನಿ ಕೇಳಿದ್ರೆ ಇವತ್ತು ಮೇನ್ ರೋಡಲ್ಲೇ ಇದ್ದೀನಿ. ಒಂದು ಟ್ರಾಫಿಕ್ ಆಗಿದೆ ಬೆಳಗ್ಗೆ ತೋರಿಸ್ತೀನಿ ಬನ್ನಿ. ಇವಾಗ ಆ ಟ್ರಾಫಿಕನ್ನು ತೋರಿಸ್ತೀನಿ ನಾನು. ಹಿಂಗಿದೆ ನೋಡಿ ನೀವು ಒಂದ್ಸಲ. ಬೆಳಿಗ್ಗೆ ಹೋಗಿ 10 ಗಂಟೆ 5 ನಿಮಿಷಕ್ಕೆ ಇಷ್ಟು ಗಾಡಿ ಇಲ್ಲಿ ಓಡ್ತಾ ಇದೆ ಅಂದರೆ 1 ಅವರ್ಗೆ ಎಷ್ಟು ಗಾಡಿ ಓಡ್ಬೋದು. ಇಲ್ಲಿ ಫುಲ್ ಕೆಳಗಡೆ ಮಳೆ ನೀರು ನಿಂತ್ಕೊಂಡ್ಬಿಡ್ತು. ಅಲ್ಲಿ ಆ ಕೆಳಗಡೆ ಅಲ್ಲೆಷ್ಟು ಫುಲ್ ಮಳೆ ನೀರು ಬಂದರೆ ಈ ಕಾರು ಆಟೋಗಳೆಲ್ಲ, ನಮ್ಮದು ಆಟೋ ಎಲ್ಲ ಬೇಗ ನೀರು ತುಂಬ್ಕೊಂಡ್ಬಿಡ್ತಾವೆ ರೆಡಿ. ಇದೆ ಎಷ್ಟು ಟ್ರಾಫಿಕ್ ಇದೆ ನೋಡಿ. ಇನ್ಫ್ಯಾಕ್ಟ್ರಿ ಒಳಗಡೆ ಅಯ್ಯೋ ಈ ಮೆಟ್ರೋ ಕೆಲಸ ಫುಲ್ ಮುಗಿದ್ರೆ ಸ್ವಲ್ಪ ಇನ್ನೂ ಕಮ್ಮಿ ಇರ್ಬೋದು. ಅದು ಇವಾಗ ಸ್ಕೂಲ್ ಮಕ್ಕಳಿಗೆಲ್ಲ ಅದರಿಂದ ಮುಗಿದ್ರೆ ಸ್ವಲ್ಪ ಇನ್ನೂ ಕಮ್ಮಿನೇ ಇರ್ಬೋದು. ಯಾಕಂದರೆ ನಂದು ಆಟೋ ತುಂಬ ದೂರ ನಿಲ್ಸ್ಕೊಂಡ್ಬಂದಿದ್ದೀನಿ ನೋಡಿ. ಎಷ್ಟು ಬಸ್ಸುಗಳು ಬರ್ತಿದೆ ನೋಡಿ. ನೋಡಿ ಇಲ್ಲೊಂದು ಬಸ್ ಸ್ಟಾಪ್ ಇತ್ತು, ಅದು ಹೋಗ್ಬಿಡ್ತು. ಇವಾಗ ಇಲ್ಲಿಲ್ಲ, ಅದು ಮುಂದೆ ಅಲ್ಲಿ ನೋಡಿ ಒಂದು ಬಸ್ ನಿಂತಿದೆ ನೋಡಿ ಲಾಸ್ಟಲ್ಲಿ, ಆ ಬ್ಲೂ ಕಲರ್ ಅಲ್ಲಿ ಮಾಡಿಬಿಟ್ರಿ ಇವಾಗ. ಅದು ಇಲ್ಲಿ ಇವಾಗ ಒಂದು ಆಟೋ ಸ್ಟ್ಯಾಂಡ್ ಇದೆ. ಈ ಮೆಟ್ರೋ ಕೆಲಸ ಬೇಗ ಆಯ್ತಿದೆ ಅಲ್ಲಿ ನೋಡಿ. ಅವಾಗ ಸ್ವಲ್ಪ ಇನ್ನೂ ಕಮ್ಮಿ ಆಗ್ಬೋದು ಟ್ರಾಫಿಕ್ ಆಗೋದ್ರಿಂದ. ಸ್ವಲ್ಪ ಟ್ರಾಫಿಕ್ ಇನ್ನೂ ಕಮ್ಮಿ ಆಗ್ಬೋದು, ಯಾಕಂದರೆ ರೋಡೆಲ್ಲ ಕೆಳಗಡೆ ರೆಡಿಯಾಗಿರ್ತದೆ ಅಲ್ವಾ. ಕುತ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಮೆಟ್ರೋ ಬಂದ್ಬಿಟ್ಟು ಇವಾಗ ಅಲ್ಲಿ ಅಷ್ಟು ಇದಾಗಿಲ್ಲ. ಇಲ್ಲಿಂದ ಸ್ವಲ್ಪ ಹಂಗೆ ನಡೀತಾ ಇದೆ, ಆದರೆ ಬೇಗ ಆಗ್ಬಿಡ್ತದೆ. ಇದು ಯಾವ ಏರಿಯಾ ಅಂತ ಕೇಳಿದ್ರೆ, ಇದು ಬಂದ್ಬಿಟ್ಟು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಇದೆ, ಅದ್ರ ಪಕ್ಕದಲ್ಲಿ ಬಂದ್ಬಿಟ್ಟು ಆ ಸಿಗ್ನಲ್ ಬ್ಯಾಕ್ ಸೈಡಲ್ಲಿ ಬಂದರೆ ನಿಮಗೆ ಭಗವಾನ್ ಮಹಾವೀರ್ ಜೈನ ಹಾಸ್ಪಿಟ್ಲ್ ಅಂತ ಬರ್ತದೆ ಅಂತ ನೋಡಿ. ಇದೆ ನೋಡಿ ಅಂತಿದೆಯಾ, ಇದೇ ಹಾಸ್ಪಿಟ್ಲು, ಜೈನ ಹಾಸ್ಪಿಟಲ್ ಅಂತಿದೆ. ಇಲ್ಲಿ ನಾನು ಏನಕ್ಕೆ ಈ ಹಾಸ್ಪಿಟ್ಲ್ ಹತ್ರ ಬಂದಂತ ಹೇಳಿದ್ರೆ, ಇವಾಗ ಹಾಸ್ಪಿಟ್ಲ್ ಮೇನ್ ಎಂಟ್ರೆನ್ಸ್ ಅದೇ. ನಾನು ಏನಕ್ಕೆ ಇಲ್ಲಿ ನಾನು ಹಾಸ್ಪಿಟ್ಲ್ ಕಡೆ ಎಲ್ಲ ಬಂದಿರೋದು. ಅಲ್ಲಿ ಸ್ವಲ್ಪ ಮುಂದೆ ಅಲ್ಲಿ ಒಬ್ಬರನ್ನ ಬಿಟ್ಟಿದ್ದೀನಿ, ಅವ್ರನ್ನ ಪಿಕಪ್ ಮಾಡಿ ರಿಟರ್ನ್ ಕಮರ್ಷಿಯಲ್ ಸಿಟಿಗೆ ಹೋಗ್ಬೇಕು. ಸರಿ, ಅದೇ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ವೆಯ್ಟ್ ಮಾಡಿದ, ಅಲ್ಲಿ ಪಾರ್ಕಿಂಗ್ ಜಾಗ ಇಲ್ಲ, ಇಲ್ಲಿ ಸೈಡ್ಗೆ ಹಾಕೊಂಡ್ಬಿಟ್ಟು ಇಲ್ಲಿ ಕೂತಿದ್ದೀನಿ. ಇಲ್ಲಿ ಅಮ್ಮಮ್ಮ ಅಂದರೆ ಒಂದು 1/2 ಅವರ್ ವೆಯ್ಟ್ ಮಾಡಲೇಬೇಕು. 1/2 ಅವರ್ನ 3/4 ಅವರ್ ಇಲ್ಲಿ ಬಂದ್ಬಿಡ್ತಾರೆ. ಆದರೆ ಕೊರೋನಾ ಟೈಮಲ್ಲಿ ಹಾಸ್ಪಿಟ್ಲಲ್ಲಿ ಒಳ್ಳೆ ಬಾಡಿಗೆ ನನಗೆ ನೋಡ್ತೀವಿ. ಕಾಣ್ತಾ ಇದೆಯಾ ಮೇಲೆ ಹಾಕಿದೆ ನೋಡಿ. ನೋಡಿ ಭಗವಾನ್ ಮಹಾವೀರ ಜೈನ ಹಾಸ್ಪಿಟಲ್. ಬನ್ನಿ ಕಮರ್ಷಿಯಲ್ ಸಿಟಲ್ಲಿ ಹೋಗಿ ತೋರಿಸ್ತೀನಿ, ಅಲ್ಲಿ ವೀಡಿಯೋ ಮಾಡ್ತೀನಿ. ಯಾಕೆಂದರೆ ಇವ್ರನ್ನ ಗಾಡಿ ಓಡಿಸ್ಕೊಂಡೇ ನಾವು ವೀಡಿಯೋ ಮಾಡೋಕ್ಕಾಗಲ್ಲ, ಹಿಂದೆ ಜನ ಕೂತ್ಕೊಂಡಿರ್ತಾರೆ. ಅವ್ರ ಪರ್ಮಿಷನ್ ಇಲ್ಲದೆ ನಾವು ಮಾಡೋಕ್ಕಾಗಲ್ಲ ವೀಡಿಯೋ ಅಷ್ಟು ಬೇಗ. ಕಮರ್ಷಿಯಲ್ ಸಿಟಲ್ಲಿ ತೋರಿಸ್ತೇನೆ ನಿಮಗೆ ನೋಡಿ. ಇದು ಬಂದ್ಬಿಟ್ಟು ಕಮರ್ಷಿಯಲ್ ಸೆಟ್ಟು. ಈ ಕಮರ್ಷಿಯಲ್ ಸೆಟ್ ಇದು ಬಂದ್ಬಿಟ್ಟು ಡ್ರಾಪ್ ಮಾಡಿದ್ದೀನಿ ಇವಾಗ. ಇದು ಫುಲ್ ನೋಡಿ, ಈ ಸಿಗ್ನಲ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದೆಲ್ಲಿ ಅಂತ. ಇದೆಲ್ಲ ಕಮರ್ಷಿಯಲ್ ಸೆಟ್ ಇರೋ ಸರ್. ಅಲ್ಲಿಂದ ಇದು ಹಿಂಗೆ ಬರೋದು. ಇಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ. ಇದ್ರೊಳಗಡೆ ರೈಟ್ಗೆ ಹೋಗ್ಬೇಕು. ಅಲ್ಲಿ ಆಟೋ ಪಾರ್ಕಿಂಗ್ ಜಾಗ ಸಿಗೋಲ್ಲ ನೋಡಿ, ಆ ಗಾಡಿಗಳು ಹೋಯ್ತವೆ ನೋಡಿ, ಅಲ್ಲಿ ಪಾರ್ಕಿಂಗ್ ಜಾಗ ಸಿಗೋಲ್ಲ. ಸರಿ, ಇಲ್ಲೇ ವೆಯ್ಟ್ ಮಾಡ್ತೀನಿ. ಗಾಡಿ ಹೋಗೋತ್ತಿಗೆ ವೀಡಿಯೋ ಮಾಡೋಣ ಅಂದರೆ ಅವ್ರು ಇರೋತ್ತಿಗೆ ನಾವು ವೀಡಿಯೋ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಮ್ಮಿ ಇದೆ. ಇಲ್ಲಾಂದ್ರೆ ಇಲ್ಲೆಲ್ಲ ಏನು ಟ್ರಾಫಿಕ್ ಆಯ್ತು ಅವತ್ತೇನೋ ಗೊತ್ತಿಲ್ಲಪ್ಪ. ಮಂಗಳೂರು ಆಗಿದ್ದಕ್ಕೆ ಇಷ್ಟು ಕಮ್ಮಿ ಇದೆ ಏನು ಗೊತ್ತಿಲ್ಲ. ನೀವು ಆ ಕಡೆ ಲೈಟ್ ಒಂದು ಡಿಸ್ಪ್ಲೇ ಆಯ್ತಿದೆ ನೋಡಿ. ಆ ಕಡೆ ಹೋದರೆ ನೀವು ಎಷ್ಟು ಜ್ಯುವೆಲ್ಲರಿ ಶಾಪ್ ಇದೆ ಗೊತ್ತು ಅವ್ರ ಒಳಗಡೆ. ಮಲಬಾರ್ ಜೋಸ್ ಅದು ಸುಮಾರು ಇದೆ ಅದ್ರ ಒಳಗಡೆ ನೋಡಿ. ಅಲ್ಲಿ ಬರ್ತೇವೆ ನೋಡಿ. ಅದು ಒನ್ ವೇ, ಅದು ಹೋಗೋಕ್ಕಾಗಲ್ಲ. ನೀವು ಹಂಗೆ ಸುತ್ತಾಕೊಂಡು ಬರ್ಬೇಕು. ಅದಕ್ಕೆ ಈ ಸಿಗ್ನಲ್ ರೈಟಾಗಿ ಹೋಗಿದ್ದಾರೆ ಇವಾಗ. ಸರಿ, ವೆಯ್ಟ್ ಮಾಡೋಣ. 1 ಅವರ್ ವೆಯ್ಟ್ ಮಾಡೋಕೆ ಹೇಳಿದ್ದಾರೆ. ಆರಾಮಾಗಿ 1 ಅವರ್ 2 ಅವರ್ ಕುತ್ಕೊಂಡ್ರೆ ರಿಟರ್ನ್ ಅಲ್ಲಿಗೆ ಹೋಗ್ತೀವಿ. ನಮ್ಗೆ ಹೆಂಗೆ ಬೇಕಿದ್ರು ಬಂದುಬಿಟ್ಟು ಚಾರ್ಜ್ ಹೆಂಗೂ ಕೊಡ್ತಿದ್ದಾರೆ. ಇನ್ನು 1 ಅವರ್ ವೆಯ್ಟ್ ಮಾಡಲಿ ಏನು ತಪ್ಪಿದೆ ಅಲ್ವಾ. ಬನ್ನಿ ಮುಂದೆ ಹೋಗ್ಬಿಟ್ಟು ಗಾಡಿ ಎಲ್ಲಾದರೂ ಮರದಡಿಲಿ ಹಾಕೊಂಡು ಕುತ್ಕೊಂಡ್ಬಿಡೋಣ. ನಾವು 1-2 ಅವರ್ ವೆಯ್ಟ್ ಮಾಡ್ಬೇಕಾಯ್ತು. ಇಲ್ಲಿ ಕೂತ್ಕೊಂಡು ಆರಾಮಾಗಿ ಊಬರ್ ಆನ್ ಮಾಡಿ ಹೊಡಿಬೋದು. ಎಲ್ಲಿಗಾರು ಪಿಕಪ್ ಬರ್ತದೆ. ತುಂಬ ದೂರ ಹೋಗ್ಬೇಕಾಯ್ತು. ಏನಕ್ಕೆ ಹೋಗ್ಬೇಕು ಹೇಳಿ, ಆರಾಮಾಗಿ ಇಲ್ಲೇ ವೆಯ್ಟ್ ಮಾಡ್ಬೋದಲ್ವಾ. ಎಷ್ಟು ಜ್ಯುವೆಲ್ಲರಿ ಶಾಪ್ ಇದೆ ಗೊತ್ತಾ. ಅಯ್ಯೋ, ತುಂಬ ಜ್ಯುವೆಲ್ಲರಿ ಶಾಪ್ಗಳಿದೆ.